ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ. ಕೋಲಾರ ಚಿನ್ನದ ನಾಡು ಅಂತಲೇ ಖ್ಯಾತಿಯಾದ ಜಿಲ್ಲೆ ಇದೀಗ ರೈತರ ನಾಡು ಅಂತಲೂ ಫೇಮಸ್ ಆಗೋ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ಕಾರಣ ಈ ಭಾಗದಲ್ಲಿರುವ ಪ್ರಗತಿಪರ ರೈತರ ಬೆವರ ಹನಿ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಮಾಲೂರು ತಾಲೂಕಿನ ನೀಲಕಂಠ ಅಗ್ರಹಾರದ ನೇಗಿಲ ಯೋಗಿ ಶಾಮಣ್ಣನವರು. ನಿಜಕ್ಕೂ ಶಾಮಣ್ಣನವರು ಕೋಲಾರಕ್ಕೆ ಮಾದರಿ ರೈತ ಅಂತಲೇ ಹೇಳಬೇಕು. ಯಾಕಂದ್ರೆ ತಮಗಿರುವ 2 ಎಕರೆ ಜಮೀನಿನಲ್ಲಿ ತರಾವರಿ ಬೆಳೆಗಳನ್ನ ಬೆಳೆಯುವ ಮೂಲಕ ತಾಲೂಕಿನ ಗಮನ ಸೆಳೆದಿದ್ದಾರೆ. ಅದರಲ್ಲೂ ಬರಗು ತಳಿ ಸಮೃದ್ಧವಾಗಿ ಬೆಳೆದಿರುವ ರೈತ ಶಾಮಣ್ಣ ಇಡೀ ಕೋಲಾರ ರೈತ ಸಮುದಾಯವೇ ಹುಬ್ಬೇರುವಂತೆ ಮಾಡಿದ್ದಾರೆ. ತಮಗಿರುವ 2 ಎಕರೆಯಲ್ಲಿ ತಲಾ 10 ಗುಂಟೆಯಂತೆ ಮಿಶ್ರ ಬೆಳೆ ಬೆಳೆದಿರುವ ಶಾಮಣ್ಣ ಅಲ್ಲಿ ಉದ್ದು, ಹೆಸರುಕಾಳು, ತೊಗರಿ, ಹಲಸಂದೆ, ನಿಂಬೆಕಾಯಿ, ಸೇಬು, ದಾಳಿಂಬೆ, ಸಪೋಟ, ಬೆಟ್ಟದನಲ್ಲಿ ಮಾವು, ಸೀಬೆ, ಕಾಕಡಹೂ, ಸೇವಂತಿಗೆ, ಕನಕಾಂಬರ, ತೆಂಗಿನ ಮರಗಳನ್ನ ಬೆಳೆಸುವ ಮೂಲಕ ಚಿನ್ನದ ನಾಡಿನಲ್ಲಿ ಮತ್ತೊಂದು ಮಲೆನಾಡನ್ನೇ ಸೃಷ್ಟಿಸಿ ಅಚ್ಚರಿ ಮೂಡಿಸಿದ್ದಾರೆ. ಅಲ್ಲದೆ ಶಾಮಣ್ಣನವರು ಬೇರೆ ರೈತರಿಗಿಂತ ಕೊಂಚ ವಿಭಿನ್ನ ಹಾಗೂ ವಿಶೇಷ ಅಂತಲೇ ಹೇಳಬೇಕು. ಯಾಕಂದ್ರೆ ಬೆಳೆದ ಬೆಳೆಯನ್ನ ಮಾರಾಟ ಮಾಡಿ ರೈತರು ಜೀವನ ಕಟ್ಟಿಕೊಳ್ತಾರೆ. ಆದ್ರೆ ಶಾಮಣ್ಣ ಮತ್ತು ಕುಟುಂಬದವರು ತಾವು ಬೆಳೆದ ಹಣ್ಣು ತರಕಾರಿಗಳನ್ನ ತಮಗೆ ಬೇಕಾದಷ್ಟು ಬಳಕೆ ಮಾಡಿಕೊಂಡು ಉಳಿದದ್ದನ್ನ ಹಾಗೆ ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಬರುವ ನೂರಾರು ಜಾತಿಯ ಪಕ್ಷಿಗಳು ತಿನ್ನಲಿ ಅಂತ. ಪ್ರಾಣಿ ಪಕ್ಷಿಗಳನ್ನ ಆರೈಕೆ ಮಾಡೋದ್ರಿಂದ ನಮ್ಮ ಪರಿಸರ ಚೆನ್ನಾಗಿರುತ್ತೆ ಅನ್ನೋದು ಶಾಮಣ್ಣನವರ ಅನಿಸಿಕೆ. ಜೊತೆಗೆ ಶಾಮಣ್ಣನವರ ತಂದೆಯವರು ಪ್ರಾಣಿ ಪಕ್ಷಿ ಪ್ರೇಮಿಯಾಗಿದ್ದು ಅವರ ಆಸೆಯಂತೆ ತೋಟದಲ್ಲಿ ಬೆಳೆದದ್ದನ್ನ ತಾವು ಮಾರಾಟ ಮಾಡೋದಿಲ್ಲ. ಅವುಗಳನ್ನ ಪ್ರಾಣಿ ಪಕ್ಷಿಗಳಿಗಾಗಿಯೇ ಬಿಟ್ಟಿದ್ದೇವೆ. ತಂದೆಯವರ ಮಾರ್ಗದರ್ಶನದಲ್ಲಿ ತಾವು ನಡೀತಾ ಇದ್ದು ನಮಗೆ ಇದರಲ್ಲಿ ಆತ್ಮತೃಪ್ತಿ ಇದೆ ಎಂದಿದ್ದಾರೆ. ಇನ್ನು ಅವರು ಜಿಕೆವಿಕೆಗೆ ಹೋಗಿದ್ದು ಈ ಬರಗು ತಳಿ ಬೆಳೆಯೋದಕ್ಕೆ ಕಾರಣ. ಅಲ್ಲಿದ್ದವರು ಮಾರ್ಗದರ್ಶನ ನೀಡಿದ್ರು. ಶಾಮಣ್ಣನವರೇ, ನೀವು ಬಿಳಿರಾಗಿ ಬೆಳೆದು ಕೋಲಾರಕ್ಕೆ ಖ್ಯಾತಿಯಾಗಿದ್ದೀರಿ. ಜೊತೆಗೆ ಈ ಬರಗು ತಳಿಯನ್ನ ಬೆಳೆದು ಬೇರೆ ರೈತರಿಗೂ ತಿಳಿಯುವಂತೆ ಮಾಡಿ ಅಂದ್ರು. ಅಂತೆಯೇ ತಾವು ತಮ್ಮ 2 ಎಕರೆ ಜಮೀನಿನಲ್ಲಿ ಬರಗು ತಳಿ ಹಾಕಿದ್ದು ಅದಕ್ಕೆ ಸರಿಯಾದ ಸಮಯಕ್ಕೆ ಮಳೆ ಬಾರದ ಕಾರಣ ಕೊಂಚ ಸಮಸ್ಯೆ ಆಗಿತ್ತು. ನಂತರ ಅವರು ನೀರಾವರಿ ವ್ಯವಸ್ಥೆ ಮಾಡಿ ಬೆಳೆ ತೆಗೆದಿದ್ದು ನೀರಾವರಿ ಜಮೀನು ಇದ್ದವರಿಗೆ ಬಹಳ ಅನುಕೂಲವಾಗುತ್ತೆ ಎಂದಿದ್ದಾರೆ. ಇದಕ್ಕೆ ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ಬೆಳೆಯುವುದಿಲ್ಲ. ಉತ್ತಮ ನಾಟಿ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ್ದಾರೆ. ಜೊತೆಗೆ ಆ ರೀತಿ ಬೆಳೆಯೋದ್ರಿಂದ ಅದರಲ್ಲಿ ಉತ್ತಮ ಪೌಷ್ಟಿಕಾಂಶ ಅಂಶಗಳು ಇರುತ್ತವೆ. ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಲೂ ತಿಳಿಸಿದ್ದಾರೆ. ಇನ್ನು ಬೇರೆ ಯಾರಾದರೂ ಬರಗು ತಳಿ ಬೆಳೆದ್ರೆ ನಾನೇ ಅವರಿಗೆ ಉಚಿತವಾಗಿ ಬಿತ್ತನೆ ಬೀಜಗಳನ್ನ ನೀಡುತ್ತೇನೆ. ಅವರು ಕೂಡ ಬೆಳೆಯಲಿ. ಹಾಗೆ ಬೆಳೆದಿದ್ದನ್ನ ಹಣಕ್ಕೆ ಮಾರಾಟ ಮಾಡಲಿ. ಅದರಿಂದ ಇನ್ನಷ್ಟು ರೈತರಿಗೆ ಅನುಕೂಲವಾಗುತ್ತೆ ಅಂತಲೂ ಹೇಳಿದ್ದಾರೆ. ಇನ್ನು ಇಲ್ಲಿ ಸೇಬು, ಮಾವು, ಸೀಬೆಗಳನ್ನ ಬೆಳೆದಿದ್ದು ಪ್ರಾಣಿ ಪಕ್ಷಿಗಳು ಅವುಗಳನ್ನ ತಿನ್ನುತ್ತವೆ. ಅವುಗಳೆಲ್ಲ ರಾತ್ರಿ ಹೊತ್ತು ಹೆಚ್ಚಾಗಿ ಬರುತ್ತವೆ. ಇನ್ನು ಕೆಲ ಮಕ್ಕಳು ಸಹ ಇಲ್ಲಿಗೆ ಬಂದಾಗ ಹಣ್ಣುಗಳನ್ನ ಕಿತ್ತು ತಿನ್ನುತ್ತಾರೆ. ಅದು ಸಂತೋಷ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಮಾತು ಬರೋದಿಲ್ಲ. ಆದ್ರಿಂದ ಅವು ಏನು ಕೇಳೋದಿಲ್ಲ. ನಾವೇ ಅರ್ಥ ಮಾಡಿಕೊಂಡು ಅವು ಸಹ ತಿನ್ನಲಿ ಅಂತ ಮಾರಾಟ ಮಾಡದೆ ಅಲ್ಲೇ ಉಳಿಸ್ತೇವೆ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಹೆಚ್ಚಾಗಿದ್ದಷ್ಟು ಸುತ್ತಮುತ್ತಲಿನ ವಾತಾವರಣ, ಪರಿಸರ ಚೆನ್ನಾಗಿರುತ್ತೆ. ಅವುಗಳ ಆಶೀರ್ವಾದ ನಮ್ಮ ಮೇಲಿರುತ್ತೆ ಎಂದಿದ್ದಾರೆ. ಒಟ್ಟಾರೆ ಹೇಳುವುದಾದ್ರೆ ಮಾಲೂರು ತಾಲೂಕಿನ ನೀಲಕಂಠ ಅಗ್ರಹಾರದ ಶಾಮಣ್ಣನವರು ಅಪರೂಪದಲ್ಲೇ ಅಪರೂಪ ಎನಿಸುವ ನಿಸ್ವಾರ್ಥಿ ಹಾಗೂ ಪರಿಸರ ಕಾಳಜಿ ಇರೋ ರೈತ ಅಂತಲೇ ಹೇಳಬೇಕು. ಹೇಳ್ಬೇಕಂದ್ರೆ ಪಿಚ್ಕಾಕಿಗಳು ಅಂತಿದ್ವು. ಈ ಹಾಳಾದ ಟವರ್ ಬಂದು ಎಲ್ಲ ಮಾಯ ಆಗೋಯ್ತು. ಕಾಗೆಗಳು ದಿನಪತಿ ಮೇಲೆ ಅವು ಮಾಯ ಆಗೋತವೆ ಈ ಟವರ್ಗಳಿಂದ. ಅದಕ್ಕೆ ರೈತರು ಯಾವುದೋ 1-2 ಮನೆ ಹತ್ರ ಆಗಲಿ ಎಲ್ಲೇ ಆಗಲಿ ಮರಗಳು ಬೆಳೆಸಿ ಪರಿಸರ ಬಂದರೆ ಪಕ್ಷಿ ಒಂದು ಟೈಮಿಲ್ಲ ಅಂದರೆ ಒಂದು ಟೈಮ್ ಬಂದು ಆ ಮರದ ಮೇಲೆ ಕುಂತ್ಕೊಂಡು ಹೋಗ್ತದೆ ನೋಡಿ. ಅದೇ ನಮಗೊಂಥರ ಶಾಂತಿ, ಆತ್ಮಕ್ಕೆ ಒಂದು ಶಾಂತಿ ಸಿಕ್ದಂಗೆ ಆಗುತ್ತೆ. ನಾವು ಆಕಸ್ಮಿಕ ಭಗವಂತ ನಮ್ಮ ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಆ ಪಕ್ಷಿಗಳು, ಆ ಹೋರಾಟ, ಆ ಪರಿಸರದಿಂದನೇ ಮನುಷ್ಯ ಆರೋಗ್ಯವಾಗಿ ಇರಬೇಕು ಅನ್ನೋದು ಕಾರಣ ಇರುತ್ತೆ. ಕೆಲವರು ಈ ಪಕ್ಷಿ ಎಲ್ಲ ಬಿಡಲಿ, ಯಾವುದೋ ಬರ್ತದೆ ಯಾವುದೋ ಹೋಗ್ತದೆ ಅನ್ಬೇಡಿ. ಪಕ್ಷಿ ಇದ್ರೇ ಪರಿಸರ ಬರೋದು. ಆ ಪರಿಸರ ಮಾಲಿನ್ಯ ಹೋಗ್ಮೇಲೆ ಪಕ್ಷಿ ಗೊತ್ತಾಗುತ್ತೆ. ನಮ್ಮ ಪ್ರಪಂಚದಲ್ಲಿ ಏನೇನು ನಡೀತದೆ ಅನ್ನೋದು ಪಕ್ಷಿ ಗೊತ್ತಾಗುತ್ತೆ. ಮಾನವನಿಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಆ ಪಕ್ಷಿಗಳನ್ನ ಉಳಿಸಿ ಅಂತ ಹೇಳಿಬಿಟ್ಟು ಯಾವುದೇ ಕಾರಣಕ್ಕೂ ಪಕ್ಷಿಗಳನ್ನ ಸಾಯಿಸೋಕ್ಕಂತೂ ಹೋಗಬೇಡಿ. ಅವಕ್ಕೆ ಊಟ ಹಾಕಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮಾತುಗಳು ಹೇಳುತ್ತಾ ಮುಗಿಸ್ತಾ ಇದ್ದೀನಿ. ಶಾಮಣ್ಣ ಅಂತೇಳಿ ನೀಲಕಂಠ ಅಗ್ರಹಾರ, ಮಾಲೂರು ತಾಲೂಕು, ಕೋಲಾರ ಡಿಸ್ಟ್ರಿಕ್ಟ್.
ಈಗ ಬೊರ್ಗು ತಳಿ ಬೆಳೆಯೋದಕ್ಕೆ ಕಾರಣ ಏನಂದರೆ, ನಾವು GKVKಗೆ ಹೋದಾಗ ಅಲ್ಲಿ ನಮ್ಮ GKVK ಇವರು ಇದ್ಕೊಂಡು ಈ ಸರ್ತಿ ಬೊರ್ಗು ತಳಿ ಹಾಕಿ ಶಮಣ್ಣರು, ನೀವು ಬಿಳಿ ರಾಗಿ ಬೆಳೆದು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಒಂದು ಹೆಸರು ಮಾಡಿದ್ದೀರಿ. ಈಗಾಗಲೇ ನಮ್ಮ ಹೊಸ ತಳಿ 2023-24ನೇ ಸಾಲಿನ ಬೊರ್ಗು ತಳಿ ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದೀರಿ. ಅದನ್ನು ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಮಾಲೂರು ತಾಲೂಕಲ್ಲಿ ಬೆಳೆದು ನೀನು ತೋರಿಸ್ಬೇಕಂತ ಹೇಳ್ಬಿಟ್ಟು ಅವರು ನಮಗೆ ಬಿತ್ತನೆ ಕೊಟ್ಟರು. ಬಿತ್ತನೆ ತಗೊಂಡು ಬಂದು ನಾನು ಆಗಸ್ಟ್ 1ನೇ ತಾರೀಕು ಬಿತ್ತನೆ ಮಾಡಿದೆ. ಈಗ ಸುಮಾರು ಒಂದು ತಿಂಗಳ ಮೇಲೆ 16 ದಿವಸ ಆಗೈತೆ. ಈಗ ಒಂದು ತಿಂಗಳ ಮೇಲೆ 16 ದಿವಸ ಅಂದ್ರೂ ಮಳೆ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಬಿತ್ತನೆ ಮಾಡಿದಾಗಿಂದ ಮಳೆ ನ್ಯಾಯವಾಗಿ ಬಿಡ್ತಾ ಇಲ್ಲ. ಆದರೆ ನಾನು ಈ ನೀರಾವರಿಗೆ ನೀರು ಕಟ್ಟು ಬೆಳೆಸಿರೋದು ಪೈರಿದು. ಅಂದರೆ ಈಗ ಬೆಳೆನೂ ಚೆನ್ನಾಗೈತೆ, ಇದು ಫಸಲು ಚೆನ್ನಾಗಿ ಬರ್ತೈತೆ. ಇನ್ನು ಮಳೆ ಬಿದ್ದರೆ ಇನ್ನೂ ಚೆನ್ನಾಗಿ ಬರ್ತದೆ ಅಂತ ನನ್ನ ಒಂದು ನಂಬಿಕೆ ಐತೆ. ಆದರೆ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ನೀರಾವರಿ ಇರೋರು ಬೆಳಿಬೋದು. ಇದು ಬಂದು ಆರ್ಗ್ಯಾನಿಕ್ಗೆ ಬಂದು ಒಳ್ಳೆ ಫುಡ್ ಅಂತ ಹೇಳ್ತಾರೆ. ಅದ್ರಕ್ಕೋಸ್ಕರ ಬೆಳೆದಿದ್ದೀನಿ. ಏನು ಈ ಮಳೆ ಇಲ್ದಿರನೇ ನೀರು ಕಟ್ಕೊಂಡು ಇಷ್ಟು ಮಾತ್ರ ಬೆಳೆದಿದ್ದೀನಿ. ನೆಕ್ಸ್ಟ್ ಇಯರು ಮಳೆ ಏನಾದ್ರು ಬಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಆದರೆ ಇದು ಬರಪಟಿಕೆ ಇದೆಲ್ಲ ಕಾಳು ಗೀಳು ಎಲ್ಲ ಬರಪಟಿಕೆ ಅಕ್ಲಿಗಳು ತಿಂತಾವೆ, ಇರುವೆ ಸುಮಾರು ಎಲ್ಲ ಪಕ್ಷಿಗಳೆಲ್ಲ ತಿಂದು ಉಳಿದಿದ್ದೇ ನಮಗೆ ಇದು ಮಿಕ್ಕೋದು. ಆದರೆ ಕೆಲವರು ಅಂತಾರೆ ಏನಗಪ್ಪ ಇದು ಬೆಳೆಯೋದು, ಇದರಲ್ಲಿ ಇಳುವರಿ ಬರಲ್ಲ ಅಂತ. ಒಂದು ಎಕರೆಗೆ ನ್ಯಾಯವಾಗಿ ಬೆಳೆದ್ರೆ ಒಂದು 8 ಮೂಟೆ 9 ಮೂಟೆ ಬೆಳಿಬೋದು. ನೀರಾವರಿಗೆ ಅಂದರೆ ಒಂದು 10-12 ಮೂಟೆ ಬೆಳಿಬೋದು ಅಂತ ನಂದು ಒಂದು ಅನಿಸಿಕೆ ಐತೆ. ಅದಕ್ಕೆ ನಾನು ಹೊಸ ತಳಿಯನ್ನು ಮಾದರಿ ರೈತನಾಗಿ ಬೆಳೆದು ತೋರಿಸ್ಬೇಕು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಅಂತ ಹೇಳ್ಬಿಟ್ಟು ನಾನೀಗ ಸುಮಾರು ಒಂದು 10 ಗುಂಟೆ ಬಯಲಿಗೆ ಇದು ಮಾಡಿದ್ದೀನಿ. ಆಮೇಲೆ ಮಾಮೂಲಿ ಹೊಲಕ್ಕವನು ಒಂದು 3/4 ಎಕರೆ ಬಯಲು ಚೆಲ್ಲಿದ್ದೀನಿ. ಅದು ಒಂದು ಇಷ್ಟಿಷ್ಟು ಪೈರು ಐತೆ. ಆದರೆ ಇದು ಚೆನ್ನಾಗಿ ನಾನು ನೀರು ಕಟ್ಟೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರ್ತೈತೆ. ಇನ್ನು ಒಂದು ತಿಂಗಳ ಮೇಲೆ 15 ದಿವಸ ಇದು ಕಟಾಗಿ ಬರ್ಬೇಕಂದ್ರೆ ಟೋಟಲ್ ಬಂದು 90 ದಿವಸ ಟೈಮ್ ಅವಧಿ ತಗೊಳ್ತಾ ಇದೆ. ಇದು ಎಲ್ಲ ನಮ್ಮ ರೈತ ಬಂಧುರಿಗೆ ನಾನು ಹೇಳೋದು ಏನಂದರೆ, ಏನಪ್ಪ ಏನು ಎಲ್ಲ ಒಂದು 5 ಗುಂಟೆ 10 ಗುಂಟೆ ಬೆಳೆದ್ಬಿಟ್ಟು ಸುಮ್ಮನೆ ತೋರಿಸ್ಕೊಂಡು ಕಾಲ ಆಗ್ತಾನೆ ಅನ್ನೋದೆಲ್ಲ. ಎಲ್ಲರೂ ಬೆಳಿಬೇಕು, ಬೆಳೆದ್ರೇನೆ ಒಂದು ಇದಿರೋದು. ಬೆಳೆದು ತೋರಿಸಿದ್ರೇನೆ ಎಲ್ಲ. ಇವಾಗ ನಾನು ಬೆಳೆದಿದ್ದೀನಿ, ನನ್ನ ಥರ ಇನ್ನೊಂದು 10 ರೈತರು ಬೆಳೆದಾಗ ಎಲ್ಲ ಕಡೆ ಸಮಸ್ಯೆ ಇರೋದಿಲ್ಲಲ್ಲ. ಇದು ತಿನ್ನೋದಕ್ಕೆ ಒಳ್ಳೆ ಚೆನ್ನಾಗಿರ್ತದೆ. ನಮ್ಮ ಇವಾಗ ಎಣ್ಣೆ ಅಕ್ಕಿ ಯಾವ ಥರ ಅನ್ನ ಮಾಡಿ ತಿಂತಿರೋ ರೈಸು ಅದಕ್ಕಿಂತ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯಕ್ಕೂ ಒಳ್ಳೇದಿರುತ್ತೆ, ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ. ಕೈ ಕಾಲು ನೋವುಗಳು ಈ ಹಳೆ ಪದ್ಧತಿಗೆ ಬರಬೇಕು ನಾವೆಲ್ಲ. ಹೊಸ ಪದ್ಧತಿ ಅಂದರೆ ಯಾರಿಗೆ ಈಗ ಹೊಸದಾಗಿ ಬಂದು ಎಲ್ಲ ಕೆಮಿಕಲ್ ಹಾಕಿ ಬೆಳೆ ಮಾಡ್ತಾರೆ. ಆದರೆ ಕೆಮಿಕಲ್ ಹಾಕಬಾರ್ದು. ಇದಕ್ಕೆ ಏನಿದ್ರೂ ಗೊಬ್ಬರ ಚೆಲ್ಲಬೇಕು, ನಾಟಿ ಗೊಬ್ಬರ ಬಿತ್ತನೆ ಮಾಡಬೇಕು, ನೀರಿದ್ರೆ ನೀರು ಹಾಯಿಸ್ಬೇಕು, ಬೆಳೆ ಬರುತ್ತೆ. ಅದು ಬಿಟ್ಬಿಟ್ಟು ಇಲ್ಲಪ್ಪ DAP ಆಗಬೇಕು, ಇನ್ನೊಂದು ಏನು ಆಗಬೇಡ. DAP ಎಲ್ಲ ಹಾಕಿದರೆ ಮಳೆ ಸ್ವಲ್ಪ ಹಿಂದೆ ಹೋಯ್ತು ಅಂದರೆ ಇದು ಎಲ್ಲ ಒಣಗೋಗುತ್ತೆ. ನೋಡಿ, ನಾನು ಬೇರೆ ನೀರು ಕಟ್ಟಿರೋದು ಎಮ್ಮೆ ಗೊಬ್ಬರ ಹಾಕಿ ಬೆಳೆಸಿದ್ದೀನಿ. ಇಷ್ಟು ಮಾತ್ರ ಬೆಳೆದೈತೆ. ನೋಡೋಣ, ಇನ್ನೂ ಒಂದು ತಿಂಗಳ ಮೇಲೆ 15 ದಿವಸ ಟೈಮ್ ಐತೆ. ಆ ಟೈಮ್ ಪ್ರಕಾರ ಯಾವ ಥರ ಕಾಳು ಬರ್ತದೆ ಅನ್ನೋದು ಲಾಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಎಲ್ಲ ರೈತ ಬಂದವರು ನೀರಾವರಿ ಇರೋರು ಬೆಳೆದು ಜನಗಳಿಗೆ ಕೊಡಲಿ, ಅನಾರೋಗ್ಯ ಇರೋವರೆಗೂ ಕೊಡಲಿ, ಅವರು ಸ್ವಲ್ಪ ತಿನ್ನಲಿ, ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ತೋರಿಸಿ ಮುಗಿಸ್ತಾ ಇದ್ದೀನಿ. ತಮ್ಮಣ್ಣವರೇ, ಜಿಲ್ಲೆಯಲ್ಲಿ ಯಾರಾದ್ರೂ ಬೆಳೆದಿದ್ದಾರಾ? ಇಲ್ಲ ಸರ್, ಇದು ಬಂದು 2023-24ರಲ್ಲಿ ಇದು ಹೊಸ ತಳಿ ಬಿಡುಗಡೆ ಮಾಡಿರೋದು ನಮ್ಮ GKVK ಅವರು. ಆದರೆ ಕೆಲವರು ತಂದು ಹಾಕಿ ಏನನ್ನೋದು ಗೊತ್ತಿಲ್ಲ. ಈಗ ಜಿಲ್ಲೆಯಲ್ಲಿ ಫಸ್ಟು ಬಾರಿಗೆ ತಗೊಂಬಂದು ಕೋಲಾರ ಜಿಲ್ಲೆಯಲ್ಲಿ ಹಾಕಿದ್ದೀನಿ ನಾನು. ನನಗೇನೋ ಮೊದಲು ತಂದು ಹಾಕಿರೋರು ಹಾಕಿರ್ತಾರೆ, ಬೆಳೆ ಆಗಿರಲ್ಲ, ಮಳೆ ಚೆಲ್ಲಿರ್ತಾರೆ. ನಾನು ನೀರಾವರಿ ಚೆಲ್ಲಿರೋದು. ಆ ಮಳೆಗೆ ಯಾವ ಥರ ಬರ್ತದೆ ಅನ್ನೋದು ನಾನು ಬೇರೆ ಟೆಸ್ಟ್ ಮಾಡ್ಬೇಕಂತ ಮಾಡಿದ್ದೀನಲ್ಲ, ಅದು ತೋರಿಸಿನಿ. ಅದು ಸ್ವಲ್ಪ ಚಿಕ್ಕದು, ಇಷ್ಟು ಬೆಳೆದಿಲ್ಲ. ಜಿಲ್ಲೆಯಲ್ಲಿ ಈ ಫಸ್ಟ್ ಬಾರಿ ಬೊರ್ಗು ತಳಿ ತಂದು ನಾನು ಹಾಕಿದ್ದೀನಿ. ಕೆಲವ್ರು ಹಾಕೋರೇ ಇಲ್ಲ ಅನ್ನೋದು ನನಗೂ
ಇದು ಗೊತ್ತಿಲ್ಲ. ಈ ಜಿಲ್ಲೆಯಲ್ಲಿ ಫಸ್ಟು ನಮ್ಮ ಮಾಲೂರು ತಾಲೂಕಲ್ಲಿ ನಾನು ಹಾಕಿದ್ದೀನಿ. ನಾವು ಮಾಹಿತಿ ಹೋಬಳಿ ಹಾಕವ್ರು ಎಲ್ಲ ಹಾಕವ್ರು ಅನ್ನೋದು ಇದು ಗೊತ್ತಿಲ್ಲ. ವಿಡಿಯೋನಲ್ಲಿ ಬಿಡ್ತಾ ಇದ್ದೀನಿ, ಅವರು ಬಿಡಲಿ. ಈ ಥರ ಜಿಲ್ಲೆಯಲ್ಲಿ ನಾನು ಬೆಳೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸಲಿ. ರೈತರಿಗೆ ಒಳ್ಳೇದಾಗುತ್ತೆ ಅಲ್ಲ. ಸ್ವಲ್ಪ ಆರೋಗ್ಯವಾಗಿರೋರ್ಗೆ ಒಂದು 5 kg 10 kg ಕೊಡಲಿ, ದುಡ್ಡು ತಗೊಂಡು ಅವರು ಆರೋಗ್ಯವಂತರಾಗಿರಲಿ, ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಡೆ ಬಿತ್ತನೆ ಬೇಕಂದ್ರೆ ನಾನು ಉಚಿತವಾಗಿ ಕೊಡ್ತೀನಿ. ನೆಕ್ಸ್ಟ್ ಇಯರ್ ಯಾರನ್ನ ಬೆಳೀಲಿ, ಬಿತ್ತನೆ ಬೇಕಂದ್ರೆ ಕೊಡ್ತೀನಿ.